ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಶುಶ್ರೂಷಾಧಿಕಾರಿಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಕರ್ನಾಟಕ ರಾಜ್ಯದ ಸರ್ಕಾರಿ ಶುಶ್ರೂಷಾ ಅಧಿಕಾರಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಸಂಘದ ಕೆಲವೊಂದು ಬೆಳವಣಿಗೆಗಳಿದ್ದಾವೆ ಸ್ನೇಹಿತರೆ. ನಮ್ಮ ಶುಶ್ರೂಷಾಧಿಕಾರಿಗಳ ಏಳಿಗೆಗಾಗಿ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸತತವಾಗಿ ಈ ಒಂದು ದುಡಿತಾ ಇದ್ದಾರೆ ಸ್ನೇಹಿತರೆ. ಅವರ ಕಾರ್ಯ ಶ್ಲಾಘನೀಯ ಎನ್ನಬಹುದು ಸ್ನೇಹಿತರೆ. ಬನ್ನಿ, ಈ ಒಂದು ಹೊಸ ಬೆಳವಣಿಗೆ ಏನೇನಾಗಿದೆ ಎನ್ನುವುದರ ಬಗ್ಗೆ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ಮತ್ತು ಅವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿಯಾಗಿದ್ದು ಅದರ ಸವಿವರಗಳನ್ನು ಅರಿಯೋಣ ಬನ್ನಿ ಸ್ನೇಹಿತರೆ. ಮತ್ತು ಯಾರು ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಮ್ಮ ನರ್ಸಿಂಗ್ ಬಾಂಧವರುಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ಇದಾಗಿದೆ ಸ್ನೇಹಿತರೆ. ಕಾರಣ, ಸುಮಾರು ದಿವಸಗಳಿಂದ ಈ ಒಂದು ನಮ್ಮ ವರ್ಗಾವಣೆ ಕುರಿತು ಕೆಲವರಿಗೆ ಪಾಸಿಟಿವ್ ನ್ಯೂಸ್, ಕೆಲವರಿಗೆ ನೆಗೆಟಿವ್ ನ್ಯೂಸ್ ಅಂತ ಎಷ್ಟೋ ಗೊಂದಲದಲ್ಲಿರುವಂತಹ ನಮ್ಮ ಶುಶ್ರೂಷಾಧಿಕಾರಿಗಳು, ಅದಲ್ಲದೆ ಸರ್ಕಾರಿ ನೌಕರರು, ಅವರಿಗೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನಬಹುದು ಸ್ನೇಹಿತರೆ. ಸೊ ಏನಿದೆ ಈ ಪಾಸಿಟಿವ್ ನ್ಯೂಸ್ ಎನ್ನುವುದರ ಬಗ್ಗೆ ಬನ್ನಿ ನೋಡೋಣ. ಹಿರಿಯರೇ, ಸಹೋದ್ಯೋಗಿ ಮಿತ್ರರೇ, ಆತ್ಮೀಯರೇ, ದಿನಾಂಕ 28/7/2025 ಮಾನ್ಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿಜಯಮ್ಮ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಹಿರಿಯರಾದ ಗೌರವಾಧ್ಯಕ್ಷರೂ ಆದ ಸುಮಿತ್ರಾದೇವಿ ಮೇಡಮ್, ಖಜಾಂಚಿ ಹೇಮಾ ಮೇಡಮ್, ವರ್ಕಿಂಗ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಜಯಲಕ್ಷ್ಮಿ ಮೇಡಮ್ ಹಾಗೂ ಹನುಮಂತಪ್ಪ ಸರ್ ಮತ್ತು 18 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಮತ್ತು ಪ್ರತಿನಿಧಿಗಳೊಂದಿಗೆ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಅನೇಕ ಉಪಯುಕ್ತ ಹಾಗೂ ವೃತ್ತಿಯ ಹಿರಿಮೆ ಹೆಚ್ಚಿಸಲು ಮುಖ್ಯ ವಿಚಾರಗಳ ಬಗ್ಗೆ ಸಭೆ ನಡೆಸಲಾಗಿದೆ ಸ್ನೇಹಿತರೆ. ನಮ್ಮ ರಾಜ್ಯದ ಸಂಘಟನೆಯು ಮತ್ತು ವಿಜಯಮ್ಮ ಮೇಡಮ್ ಮತ್ತು ಸಂಘಟನೆಯ ಪದಾಧಿಕಾರಿಗಳೊಂದಿಗೆ, ಅದಲ್ಲದೆ ಸುಮಾರು ಜಿಲ್ಲೆಗಳ ಈ ಒಂದು 18 ಜಿಲ್ಲೆಗಳ ಪದಾಧಿಕಾರಿಗಳೊಂದಿಗೆ ಮಹತ್ವವಾದಂಥ ತ್ರೈಮಾಸಿಕ ಸಭೆಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮುಖ್ಯವಾಗಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಎನ್ನುವುದರ ಬಗ್ಗೆ ನೋಡೋಣ ಸ್ನೇಹಿತರೆ. ಪದೋನ್ನತಿ, ಅಡೆತಡೆಗಳು, ನರ್ಸಿಂಗ್ ಕ್ಯಾಡರ್ ವಿಚಾರ, ಕೋರ್ಟ್ನಲ್ಲಿರುವ ದಾವೆಗಳ ವಾಸ್ತುಸ್ಥಿತಿ ಅಂತಂದರೆ ಈ ಒಂದು ಪ್ರಮೋಷನ್ಸು, ಪದೋನ್ನತಿ ಹಾಗೂ ಅದರ ಅಡೆತಡೆಗಳು, ಮತ್ತು ನರ್ಸಿಂಗ್ ಕ್ಯಾಡರ್ ವಿಚಾರ, ಕೋರ್ಟ್ನಲ್ಲಿರುವ ದಾವೆಗಳ ವಾಸ್ತುಸ್ಥಿತಿ ಏನಿದೆ ಎನ್ನುವುದರ ಬಗ್ಗೆ ಚರ್ಚೆ ಮಾಡಲಾಯಿತು. 2ನೇ ಪಾಯಿಂಟ್ ಬಂದು MSc ಹಾಗೂ ಪೋಸ್ಟ್ ಬೇಸಿಕ್ BSc ಈಗಾಗಲೇ ಅರ್ಜಿ ಸಲ್ಲಿಸಿ ಬಿಡುಗಡೆಗಾಗಿ ಕೋರ್ಟ್ ಮೆಟ್ಟಿಲೇರಿರುವ ಹಾಗೂ ನಿರ್ದೇಶನಾಲಯ ಸುತ್ತುತ್ತಿರುವ ವೃತ್ತಿ ಬಾಂಧವರ ಬಗ್ಗೆ ಸುದೀರ್ಘ ಚರ್ಚೆ. ಕಾರಣ, MSc ನರ್ಸಿಂಗ್ಗೆ ಯಾರು ಹೋಗಬೇಕು ಇನ್ ಸರ್ವಿಸ್ ಅನ್ನೋವರಿಗೆ ಕೆಲವೊಂದು ಅಡೆತಡೆಗಳಿದ್ದವು ಸ್ನೇಹಿತರೆ. ಅದರ ಕೂಡ ಒಂದು ಚರ್ಚೆಯನ್ನು ಮಾಡಲಾಗಿತ್ತು ಎನ್ನುವುದರ ಬಗ್ಗೆ 2ನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. 3ನೇ ಪಾಯಿಂಟ್ ಬಂದು ಫ್ಲೋರೆನ್ಸ್ ನೈಟಿಂಗೇಲ್ ದಿನಾಚರಣೆ ರಾಜ್ಯ ಮಟ್ಟದಲ್ಲಿ ಸರ್ಕಾರ ಅನುದಾನವನ್ನು ಬಳಸಿಕೊಂಡು ಕೇಂದ್ರ ಸಂಘದ ಸುಪರ್ದಿಯಲ್ಲಿ ನಡೆಸಲು ಚಿಂತನೆ ಹಾಗೂ ನಿರ್ದೇಶನಾಲಯದಲ್ಲಿ ಈ ವಿಚಾರವಾಗಿ ಕಡತದ ವಾಸ್ತುಸ್ಥಿತಿ ಚರ್ಚೆ. ಅಂದರೆ ಫ್ಲೋರೆನ್ಸ್ ನೈಟಿಂಗೇಲ್ ದಿನಾಚರಣೆ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಅನುದಾನವನ್ನು ಬಳಸಿಕೊಂಡು ಕೇಂದ್ರ ಸಂಘದ ಸುಪುರ್ದಿಯಲ್ಲಿ ನಡೆಸಲು ಚಿಂತನೆ ಹಾಗೂ ನಿರ್ದೇಶನಾಲಯದಲ್ಲಿ ಈ ವಿಚಾರವಾಗಿ ಕಡತದ ವಾಸ್ತುಸ್ಥಿತಿ ಚರ್ಚೆಯ ಬಗ್ಗೆ ಈ ಒಂದು ಚರ್ಚೆಯನ್ನು ಮಾಡಲಾಗಿತ್ತು. ಆಮೇಲೆ 4ನೇದಾಗಿ ವರ್ಗಾವಣೆ ಸಮಯದಲ್ಲಿ ಸೃಷ್ಟಿಯಾದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ. ಈ ವರ್ಗಾವಣೆ ಸಮಯದಲ್ಲಿ ಸುಮಾರು ಪ್ರಶ್ನೆಗಳು ಉದ್ಭವಿಸಿದವು, ಸಮಸ್ಯೆಗಳು
ಉದ್ಭವಿಸಿದ್ದು, ಅದರ ಬಗ್ಗೆ ಸುದೀರ್ಘವಾದ ಒಂದು ಚರ್ಚೆಯನ್ನು ಮಾಡಲಾಯಿತು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಲ್ಲದೆ 50 ವರ್ಷ ಮೇಲ್ಪಟ್ಟ ವೃತ್ತಿಪರರಿಗೆ ವರ್ಗಾವಣೆ ವಿನಾಯಿತಿಗಾಗಿ ಮುಂದಿನ ದಿನಗಳಲ್ಲಿ ಒತ್ತಾಯಿಸುವುದು, ಪರಸ್ಪರ ವರ್ಗಾವಣೆಗೆ ಈಗಿನ ವರ್ಗಾವಣೆ ಕರಡಿನಲ್ಲಿ ಆಸ್ಪದಕ್ಕಾಗಿ ಅಮೆಂಡ್ಮೆಂಟ್ಗಾಗಿ ಮುಂದಿನ ದಿನಗಳಲ್ಲಿ ಪತಿ-ಪತ್ನಿ ಪ್ರಕರಣವನ್ನು ವರ್ಗಾವಣೆಯಲ್ಲಿ ಕೈಬಿಡಲು ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು. ಅಂತಂದರೆ ಈ 50 ವರ್ಷ ಮೀರಿರುವಂತಹ ಶುಶ್ರೂಷಾಧಿಕಾರಿಗಳಿಗೆ ವರ್ಗಾವಣೆಯಿಂದ ವಿನಾಯಿತಿ ನೀಡುವುದಾಗಿ ಒತ್ತಾಯಿಸುವುದು, ಪರಸ್ಪರ ವರ್ಗಾವಣೆಗೆ ಈಗಿನ ವರ್ಗಾವಣೆ ಕರಡು ಆಸ್ಪದಕ್ಕಾಗಿ ಅಮೆಂಡ್ಮೆಂಟ್ಗಾಗಿ ಮುಂದಿನ ದಿನಗಳಲ್ಲಿ ಪತಿ ಮತ್ತು ಪತ್ನಿ ಪ್ರಕರಣವನ್ನು ವರ್ಗಾವಣೆಯಲ್ಲಿ ಕೈಬಿಡಲು ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು. 5ನೇದಾಗಿ ಸಂಘದ ಸದಸ್ಯತ್ವ ನೋಂದಣಿ ಶುಲ್ಕ ಬಗ್ಗೆ ಸವಿಚಾರವಾದಂತಹ ಚರ್ಚೆ ನಡೆಸಲಾಯಿತು. ಕೆಲವೊಂದು ಜಿಲ್ಲೆಗಳಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶುಶ್ರೂಷಾಧಿಕಾರಿಗಳು. ಅದಲ್ಲದೆ ಶುಶ್ರೂಷಾಧಿಕಾರಿಗಳ ಸಂಘ, ಜಿಲ್ಲಾ ಸಂಘ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಜಿಲ್ಲೆಗಳಲ್ಲಿ ಅಲ್ಲಿರುವಂತಹ ಶುಶ್ರೂಷಾಧಿಕಾರಿಗಳ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಅಲ್ಲಿ ಆ್ಯಕ್ಟಿವ್ ಆಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡಲಾಯಿತು ಸ್ನೇಹಿತರೆ. ತದನಂತರ 6ನೇ ಪಾಯಿಂಟ್ ಬಂದು ಗಂಡಾಂತರ ಭತ್ಯೆ, ಹೈ ರಿಸ್ಕ್ ಬೆನಿಫಿಟ್ಸು. 7ನೇ ವೇತನ ಆಯೋಗದ 2ನೇ ವರದಿಯಲ್ಲಿ ಉಲ್ಲೇಖವಿತ್ತು. 2ನೇ ವರದಿ ಪ್ರಚುರಗೊಳ್ಳುವವರೆಗೂ ಕಾಯಲು ವಿನಂತಿಸಲಾಯಿತು. ಅಂತಂದರೆ ಈ ಗಂಡಾಂತರ ಭತ್ಯೆ ಕುರಿತು ಚರ್ಚೆಯಲ್ಲಿ 7ನೇ ವೇತನ ಆಯೋಗದ 2ನೇ ವರದಿಯಲ್ಲಿ, 7th ಪೇ ಕಮಿಷನ್ನ 2ನೇ ವರದಿಯಲ್ಲಿ ಉಲ್ಲೇಖವಿದ್ದು 2ನೇ ವರದಿಯ ಪ್ರಚುರಗೊಳ್ಳುವವರೆಗೂ ಕಾಯಲು ವಿನಂತಿಸಲಾಯಿತು. ಇನ್ನು ಹಲವು ವಿಚಾರಗಳು ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಉದ್ಘಾಟನೆಯನ್ನು ಮಾನ್ಯ ಅಧ್ಯಕ್ಷರು ನೆರವೇರಿಸಲಾಯಿತು. ಪ್ರಾರ್ಥನೆ ಮಾನ್ಯ ಕಾರ್ಯಾಧ್ಯಕ್ಷರು ಜಯಲಕ್ಷ್ಮಿ ಮೇಡಮ್, ಸ್ವಾಗತ ಹನುಮಂತಪ್ಪ ಸರ್ ನಿರ್ವಹಿಸಿದರು. ಮಾನ್ಯ ಅಧ್ಯಕ್ಷರು ಪ್ರಸ್ತಾವಿಕ ನುಡಿಯ ಪ್ರಚುರಪಡಿಸಿದ್ದರು ಹಾಗೂ ಸಭೆಯ ನಿರೂಪಣೆ ಶ್ರೀನಿವಾಸ್ ನಾಯಕ್, ಪ್ರಧಾನ ಕಾರ್ಯದರ್ಶಿಗಳು, ಬೆಂಗಳೂರು ನಗರ ಜಿಲ್ಲೆ ಹಾಗೂ ರಾಜ್ಯ ಪರಿಷತ್ ಸದಸ್ಯರು KSGEA ಇವರು ನಿರ್ವಹಿಸಿದರು. ಹಾಗೂ ಚರ್ಚೆಗಳು ಮುಗಿದ ನಂತರ ಎಲ್ಲ ಜಿಲ್ಲಾ ಪ್ರತಿನಿಧಿಗಳು ಹಾಗೂ ರಾಜ್ಯಾಧ್ಯಕ್ಷರು ಸಹಯೋಗದಲ್ಲಿ ಮಾನ್ಯ ನಿರ್ದೇಶಕರು ಹಾಗೂ ಮಾನ್ಯ ಆಯುಕ್ತರನ್ನು ಭೇಟಿಯಾಗಿ ಮುಖ್ಯವಾಗಿ ಕೆಲವೊಂದು ವಿಚಾರವಾಗಿ ಚರ್ಚಿಸಿದ್ದರು ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಪಾಯಿಂಟ್ 1ನೇದು ಪದೋನ್ನತಿಯನ್ನು ಕಡತದ ಸ್ಥಿತಿಗತಿ, ಈ ಹಿಂದೆ 2021ರಲ್ಲಿ ನೀಡಿದ CR ವಿಷಯವಾಗಿ ಹಾಗೂ ಗ್ರೇಡೇಷನ್ ಪಟ್ಟಿಯಲ್ಲಿ ಇರುವ ಲೋಪದೋಷಗಳು ಮಾನ್ಯರ ಗಮನಕ್ಕೆ ತರಲಾಯಿತು ಮತ್ತು NRS ಸಂಕಲನಕ್ಕೆ ವಿಷಯ ನಿರ್ವಾಹಕರು ಮತ್ತು ಕಚೇರಿ ಅಧೀಕ್ಷಕರು ನೀಡಲು ಮನವಿ ಮಾಡಲಾಯಿತು. 1ನೇ ಪಾಯಿಂಟು. 2ನೇ ಪಾಯಿಂಟ್ ಬಂದು ಶುಶ್ರೂಷಕ ನಿರ್ದೇಶನಾಲಯದ ಕಡತದ ಈ ಆಫೀಸ್ ನಂಬರನ್ನು ನಿರ್ದೇಶಕರಿಗೆ ನೀಡಿ ಪರಿಶೀಲಿಸಲಾಗಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವುದಾಗಿ ಧನಾತ್ಮಕವಾಗಿ ಸ್ಪಂದಿಸಿರುತ್ತಾರೆ. ಅಂದರೆ ಶುಶ್ರೂಷಕ ನಿರ್ದೇಶನಾಲಯದ ಬಗ್ಗೆ ಕೂಡ ಚರ್ಚೆ ಮಾಡಿ ಅದರ ವಿವರಗಳನ್ನು ನೀಡಲಾಯಿತು. ಮಾನ್ಯರು ಧನಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 3ನೇದಾಗಿ ಬೋಧಕರ ಕಡತವನ್ನು ಸಹ ಪರಿಶೀಲಿಸಲಾಗಿರುತ್ತದೆ. ಬೋಧಕರು ಯಾರಿದ್ದಾರೆ, ಟೀಚರ್ಸ್ ಯಾರಿದ್ದಾರೆ, ಈ ಒಂದು ನರ್ಸಿಂಗ್ ಟ್ಯೂಟರ್ಸ್ಗಳು, ಅದರ ಒಂದು ಕಡತವು ಕೂಡ ಪರಿಶೀಲಿಸಲಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಲ್ಲದೆ ಮೇಲ್ಕಂಡ ಎಲ್ಲ ವಿಚಾರಗಳಿಗೆ ಮಾನ್ಯ ನಿರ್ದೇಶಕರು ಸೂಕ್ತವಾಗಿ ಸ್ಪಂದಿಸಿದ್ದು ಆದಷ್ಟು ಬೇಗ ಎಲ್ಲ ವಿಚಾರಗಳು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಎಂದು ಆಶ್ವಾಸನೆಯನ್ನು ನೀಡಿರುತ್ತಾರೆ. ಇದೇ ಹಂತದಲ್ಲಿ ಮಾನ್ಯ ಆಯುಕ್ತರನ್ನು ಭೇಟಿಯಾಗಿ 1ನೇ ಪಾಯಿಂಟ್ ಪದೋನ್ನತಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲಾಗಿ ಮಾನ್ಯ ಆಯುಕ್ತಕರು ಈ ವಿಚಾರವಾಗಿ ಸ್ಪಷ್ಟೀಕರಿಸಿರುವುದೇನೆಂದರೆ ನರ್ಸಿಂಗ್ ಕ್ಯಾಡರ್ ವಿಚಾರಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ದಾವೆ ಇರುವುದರಿಂದ ನ್ಯಾಯಾಲಯದ ನಿರ್ದೇಶನವನ್ನು ಪಾಲಿಸುವುದಾಗಿ ಸ್ಪಷ್ಟೀಕರಣ ನೀಡಿರುತ್ತಾರೆ.
ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ದು, ಆದರೆ ಮಾನ್ಯರು ತಮ್ಮ ಕಾರ್ಯಕ್ರಮದ ನಿಮಿತ್ತ ಕಚೇರಿಯಲ್ಲಿ ಲಭ್ಯವಿರದ ಕಾರಣ ಅವರ ಸಂಪರ್ಕ ಸಾಧ್ಯವಾಗಿರುವುದಿಲ್ಲ. ಅಂದರೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಸಂಪರ್ಕಿಸುವುದರ ಬಗ್ಗೆ ಹೇಳಿರುತ್ತಾರೆ, ಆದರೆ ಅವರ ಬೇರೆ ಬೇರೆ ಸ್ಕೆಡ್ಯೂಲ್ ಬ್ಯುಸಿ ಇರುವುದರಿಂದ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಆಗಲಿಲ್ಲ ಎನ್ನುತ್ತಾ ಈ ಒಂದು ಸವಿವರವನ್ನು ಈ ಒಂದು ನಮ್ಮ ರಾಜ್ಯದ ನರ್ಸಿಂಗ್ ಆಫೀಸರ್ಸ್ ಯೂನಿಯನ್ ವತಿಯಿಂದ ನೀಡಲಾಗಿದೆ ಸ್ನೇಹಿತರೆ. ಅದಲ್ಲದೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸಭೆಯ ಬಂದಂತಹ 18 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಎಲ್ಲರಿಗೂ ಕೇಂದ್ರ ಸಂಘದ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಿದ್ದೇನೆ. ಜಿಲ್ಲಾ ಸಂಘವು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳಿಂದ ಕೂಡಿದ್ದು, ಅವರ ಬೇಕು ಬೇಡಗಳನ್ನು ನೀವು ಸಮರ್ಥವಾಗಿ ನಿಭಾಯಿಸಿ ಮತ್ತು ಸಭೆಗೆ ಬಂದು ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿ ಮಾಹಿತಿಯನ್ನು ಪಡೆಯುವುದು ಕೂಡ ಬಹಳ ಮುಖ್ಯ. ಅದನ್ನು ನೀವು ಮಾಡಿದ್ದು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಸಂಘದ ಪ್ರತಿನಿಧಿಗಳು ಶುಶ್ರೂಷಾಧಿಕಾರಿಗಳ ಭರವಸೆಯ ಬೆಳಕು ಆಗಲಿ ಎಂದು ಕೋರುತ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಜಿಲ್ಲಾ ಸಂಘಗಳನ್ನು ಬಲಿಷ್ಠಗೊಳಿಸಲು ಸದಾ ನಿಮ್ಮ ಜೊತೆ ಕೇಂದ್ರ ಸಂಘವೂ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಎನ್ನುತ್ತಾ ಈ ಒಂದು ಮಾತನ್ನು ಮಾನ್ಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದಂಥ ವಿಜಯಮ್ಮ ಮೇಡಮನ್ನು ತಿಳಿಸಿರುತ್ತಾರೆ ಸ್ನೇಹಿತರೆ. ಸೊ ಏನೇ ಇರಲಿ, ಒಂದು ಹೊಸ ಬೆಳವಣಿಗೆ ಆಗ್ತಾ ಇದೆ ನಮ್ಮ ಸಂಘದ ಬೆಳವಣಿಗೆ. ಕೆಲವೊಂದು ಕಾರ್ಯಗಳನ್ನು ಈ ಚರ್ಚೆ ಮಾಡಿ ಆಮೇಲೆ ಮಾನ್ಯ ಆಯುಕ್ತರುಗಳಿಗೆ, ಮಾನ್ಯ ಗಣ್ಯ ಎಲ್ಲ ವ್ಯಕ್ತಿಗಳಿಗೆ ಭೇಟಿಯಾಗಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಂಘದ ಬೆಳವಣಿಗೆ ಇರಬೇಕು. ಆಮೇಲೆ ಅಲ್ಲಿರುವಂಥ ಶುಶ್ರೂಷಾಧಿಕಾರಿಗಳ ಏನಾದರೂ ಸಮಸ್ಯೆಗಳಿದ್ದರೆ, ಫೀಡ್ಬ್ಯಾಕ್ ಇದ್ದರೆ ಪಡೆಯಲು ಈ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಎಲ್ಲ ನಿಮ್ಮ ಶುಶ್ರೂಷಾಧಿಕಾರಿ ಬಂಧುಗಳಿಗೆ ತಿಳಿಸಿ ಸ್ನೇಹಿತರೆ, ಶೇರ್ ಮಾಡಿ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.